ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು, ಸಚಿವ ಸಂಪುಟದ ಆಯ್ಕೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ನಿಟ್ಟಿನಲ್ಲಿ ಚರ್ಚೆ ನಡೆಸೋದಕ್ಕೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ರಾಜ್ಯದಲ್ಲಿ ಸಮತೋಲಿತ ಸಂಪುಟ ರಚನೆ ಮತ್ತು ಜಾತಿವಾರು ಪ್ರಾತಿನಿಧ್ಯ ನೀಡುವ ನಿಟ್ಟಿನಲ್ಲಿ ಹೈಕಮಾಂಡ್ನೊಂದಿಗೆ ಅಂತಿಮ ಮಾತುಕತೆ ನಡೆಸಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಸಂಭಾವ್ಯ ಸಚಿವರ ಪಟ್ಟಿಯನ್ನ ಅಂತಿಮಗೊಳಿಸಲಿದ್ದಾರೆ. ಇನ್ನು ಹೊಸ ಸರ್ಕಾರದ ಸಚಿವ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಕಿರಿಯ ಶಾಸಕರು ದೊಡ್ಡ ಮಟ್ಟದಲ್ಲಿ ಲಾಬಿ ನಡೆಸ್ತಾ ಇದ್ದು, ಶಾಸಕರ ದಂಡೆ ದೆಹಲಿಗೆ ಶಿಫ್ಟ್ ಆಗಿದ್ದಾರೆ. ಈಗ ವಿಧಾನಸೌಧ ಖಾಲಿ ಆಗಿದ್ದು, ಖಾತೆಗಾಗಿ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. 40 ಮಂದಿ ಎಂಎಲ್ಎಗಳು, 11 ಮಂದಿ ಎಂಎಲ್ಸಿಗಳು ಕ್ಷೇತ್ರದಲ್ಲಿ ಜನರ ಸಮಸ್ಯೆ ಕೇಳೋದು ಬಿಟ್ಟು ದೆಹಲಿಯಲ್ಲಿ ಉಳಿದಿದ್ದಾರೆ. ಹಾಗಾದ್ರೆ ಮಂತ್ರಿಗಿರಿಗಾಗಿ ಯಾರ್ಯಾರು ಲಾಬಿ ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿ? ಬಹಳ ಜನ ಇದ್ದಾರೆ, ಎಲ್ಲರಿದ್ದಾರೆ ಆಲ್ಮೋಸ್ಟ್ ಆಲ್. ಎಂ ಬಿ ಪಾಟೀಲ್, ಮಧು ಬಂಗಾರಪ್ಪ, ವಿಜಯಾನಂದ ಕಾಶಪ್ಪನವರು, ಸಂತೋಷ್ ಲಾಡ್, ಖನಿಜಾ ಫಾತಿಮಾ, ಕೋನ್ ರೆಡ್ಡಿ, ಟಿ.ಬಿ. ಜಯಚಂದ್ರ, ಶರತ್ ಬಚ್ಚೇಗೌಡ, ಮಂತರಗೌಡ, ಸಿ.ಎಸ್. ನಾಡಗೌಡ, ಎಂ.ಸಿ. ಸುಧಾಕರ್, ದಿನೇಶ್ ಗುಂಡೂರಾವ್, ಅನಿಲ್ ಚಿಕ್ಮಾದು, ಅಜಯ್ ಸಿಂಗ್, ಎಸ್.ಎಸ್. ಮಲ್ಲಿಕಾರ್ಜುನ್, ಆರ್.ಬಿ. ತಿಮ್ಮಾಪುರ್, ಶಿವರಾಜ್ ತಂಗಡಗಿ, ಕೃಷ್ಣ ಬೈರೇಗೌಡ, ಶ್ರೀನಿವಾಸ್ ಮಾನೆ, ಯಾಸಿರ್ ಅಹಮದ್ ಖಾನ್ ಪಠಾಣ್, ನಯನಾ ಮೋಟಮ್ಮ, ಪ್ರಿಯಾ ಕೃಷ್ಣ, ಎಸ್.ಆರ್. ಪಾಟೀಲ್, ಶಿವಾನಂದ್ ಪಾಟೀಲ್, ಅಪ್ಪಾಜಿ ನಾಡಗೌಡ್, ಅಶೋಕ್ ಮನಗೂಳಿ, ಬಸವರಾಜ ರಾಯರೆಡ್ಡಿ, ಯಶವಂತ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ರಾಘವೇಂದ್ರ ಇಟ್ನಾಳ್, ಈಶ್ವರ್ ಖಂಡ್ರೆ, ಅಶೋಕ ಪಟ್ಟಣ್, ಶರಣ್ ಪ್ರಕಾಶ್ ಪಾಟೀಲ್, ಬಸನಗೌಡ ದದ್ದಲ್, ಅಂಪನಗೌಡ ಬಾದರ್ಲಿ, ಕೆ.ಎಚ್. ಮುನಿಯಪ್ಪ, ತನ್ವೀರ್ ಸೇಠ್, ಸತೀಶ್ ಜಾರಕಿಹೊಳಿ, ಪ್ರಕಾಶ್ ಕೋಳಿವಾಡ್ ಮತ್ತು ಎಂಎಲ್ಸಿಗಳು ಬಿ.ಕೆ. ಹರಿಪ್ರಸಾದ್, ವಸಂತ್ ಕುಮಾರ್, ಮಂಜುನಾಥ್ ಭಂಡಾರಿ, ಬಸನಗೌಡ ಬಾದರ್ಲಿ, ರಾಮೋಜಿಗೌಡ, ಪುಟ್ಟಣ್ಣ, ಎಚ್.ಪಿ. ಸುಧಾಮ್ ದಾಸ್, ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಬಿಲ್ಕಿಸ್ ಬಾನು ಮತ್ತು ಸಲೀಂ ಅಹಮದ್. ಎಷ್ಟು ಜನ ಇದಾರೆ ಅಲ್ಲಿ? 50 ಪ್ಲಸ್ ಮೇಡಮ್. ಇನ್ನು ಬುಧವಾರ ಸಂಜೆ ಅಂತಂದ್ರೆ ನಾಳಿದ್ದು ಬುಧವಾರ ಸಂಜೆ 4:05 ರಾಜಭವನದಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಿಎಂ ಜೊತೆ ಮೊದಲ ಹಂತದಲ್ಲಿ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದು, ಹೈಕಮಾಂಡ್ ಶಾರ್ಟ್ ಲಿಸ್ಟ್ ಮಾಡಿರೋ ಪಟ್ಟಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. 8 ಮಂದಿ ಹಳಬರು ಮತ್ತು 1 ಹೊಸ ಮುಖಕ್ಕೆ ಹೈಕಮಾಂಡ್ ಮಣೆ ಹಾಕಿದೆ. ಹಾಗಾದ್ರೆ ಆ 9 ಜನ ಯಾರು? ಸಿಎಂ ಜೊತೆ 9 ಮಂದಿ ಪ್ರತಿಜ್ಞೆ. ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಕೂಡ ದೆಹಲಿಗೆ ಹೋಗಿದ್ದಾರೆ. ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ. ಅವ್ರೇನಾದ್ರೂ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಲಿಲ್ಲ ಅಂತಂದ್ರೆ ಡಿಸಿಎಂ ಮಾಡಿದ್ರೆ ಡಿಸಿಎಂ, ಅದರ್ವೈಸ್ ಕೆಪಿಸಿಸಿ ಅಧ್ಯಕ್ಷ ಅಂಡ್ ಸಚಿವ ಸ್ಥಾನ. ಆಗ ನೋಡಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಹಿಂದೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಆದ್ರೆ ಅವ್ರು ಕೊರಟಗೆರೆಯಲ್ಲಿ ಸೋತೋಗ್ತಾರೆ. ಹೀಗಾಗಿ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ಕಾಂಗ್ರೆಸ್ ನಲ್ಲಿ ಒಂದು ಪರಿಪಾಠ ಇದೆ, ಯಾರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಹಂಗೆ ನಡೆದುಕೊಂಡು ಬಂದಿತ್ತು. ಆದರೆ ಆ ಒಂದು ವರ್ಷದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೋತಿದ್ರಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ ಅದಾದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಅದಾಗ್ಲಿಲ್ಲ. ಬಟ್ 2.5 ವರ್ಷಕ್ಕೆ ಅಂತ ಅಂದಿದ್ರು, 3 ವರ್ಷಕ್ಕೆ ಆಗಿದೆ. ಹೀಗಾಗಿ ಪರಮೇಶ್ವರ್ ಅವರು ಕೂಡ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ನಾನು ಮತ್ತೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಪಟ್ಟಿ ಕೂತಿದ್ದಾರೆ. ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡ್ತಾರಾ ಮಾಡಲ್ವಾ ಐ ಡೋಂಟ್ ನೋ. ಬಟ್ ಈಗ ನಾಳಿದ್ದು ಏನು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ, ಅದರಲ್ಲಿ ಮಂತ್ರಿ ಆಗಂತೂ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್. ನೆಕ್ಸ್ಟ್ ಈಸ್ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತುಂಬಾ ಲಾಬಿ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಕೊಡ್ತಾರಾ ಇಲ್ವಾ ಐ ಡೋಂಟ್ ನೋ. ಬಿಕಾಸ್ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಅವ್ರ ಬಗ್ಗೆ ಈಗ ಬೇಜಾರಾಗಿದೆ. ಸತೀಶ್ ಜಾರಕಿಹೊಳಿ ಅವರೇನೋ ಒಂದು 28 ಶಾಸಕರ ಸಿಗ್ನೇಚರ್ ಹಾಕೊಂಡು ಹೋಗಿದ್ರಂತೆ. ಆದಷ್ಟು ಬೇಗ ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಏನಾದ್ರೂ ಇತ್ಯರ್ಥ ಮಾಡಿ, ಯಾಕೆಂದ್ರೆ ರಾಜ್ಯದಲ್ಲಿ ಒಂದು ರೀತಿಯ ಕೆಟ್ಟ ವಾತಾವರಣ ಸೃಷ್ಟಿಯಾಗಿದೆ ಮತ್ತು ಎಲೆಕ್ಷನ್ ಬೇರೆ ರೆಡಿ ಆಗ್ಬೇಕಾಗಿದೆ ಅಂತ ಇಂಡೈರೆಕ್ಟ್ಲಿ ಅದು ಸಿದ್ದರಾಮಯ್ಯನವರ ಆಡಳಿತ ಚೆನ್ನಾಗಿಲ್ವಾ ಅನ್ನುವಂತ ಪರಾಮರ್ಶೆಗೆ ಒಳಗಾಗುವಂತೆ ಮಾಡಿದ್ದರಿಂದ ತನ್ನ ಖಾಸಾ ದೋಸ್ತ ಸತೀಶ್ ಜಾರಕಿಹೊಳಿ
ಈ ರೀತಿ ಮಾಡಿದಾರಲ್ಲ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ನೋವಿದೆ. ಬಹಳ ವರ್ಷಗಳ ಫ್ರೆಂಡ್ಶಿಪ್. ಬಟ್ ಇಲ್ಲಿ ಯಾರು ಸನ್ಯಾಸಿ ಅಲ್ಲ. ಅವರೇ ಹೇಳಿರುವಾಗ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವರು ಹೇಳ್ಕೊಂಡಿರೋದ್ರಿಂದ ಅವರು ತಮ್ಮ ಮುಂದಿನ ರಾಜಕೀಯ ಹಾದಿಯಲ್ಲಿ ತಾನು ಅಂದುಕೊಂಡಿದ್ದಾಗಬೇಕು. ಸಿದ್ದರಾಮಯ್ಯನವ್ರದ್ದೆಲ್ಲ ಆಗೋಗಿದೆ, ಅವರು ಮುಖ್ಯಮಂತ್ರಿನೂ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಕೂಡ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ತನ್ನ ಪರವಾಗಿ ತಾನು ಸ್ಟ್ಯಾಂಡ್ ತಗೊಂಡ್ರು. ಅದು ಆಬ್ವಿಯಸ್ಲಿ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಆಗ್ಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಈಗ ಶತಾಯ ಗತಾಯ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಾರ್ದು ಅಂತ ಪಟ್ಟಿಡಿದು ಕೂತಿದಾರಂತೆ. ಹಾಗಾಗಿ ಪರಮೇಶ್ವರ್ ಅವರನ್ನ ಪಿಚಿನ್ ಮಾಡ್ತಾ ಇದ್ದಾರೆ. ಅವ್ರನ್ನ DCM ಮಾಡ್ತಿರೋ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡ್ತಿರೋ ಮಾಡಿ ಅಂತ. ಅಲ್ಲೊಂದು ದಲಿತ ಕಾರ್ಡ್ ಬೇರೆ ಇದೆ. ಸೊ ಇದು ಇರೋದ್ರಿಂದ ಕೆಪಿಸಿಸಿ ಅಧ್ಯಕ್ಷ ಯಾರು ಅನ್ನೋದೇ ಈಗ $1 million ಪ್ರಶ್ನೆ. ಅಂಡ್ ನಾಳಿದ್ದು ಸತೀಶ್ ಜಾರಕಿಹೊಳಿ ಆಬ್ವಿಯಸ್ಲಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಎಂ ಬಿ ಪಾಟೀಲ್ ಲಿಂಗಾಯತ ಕಮ್ಯುನಿಟಿ ಅಂಡ್ ಸೀನಿಯರ್ ಲೀಡರ್ ಅಂತ ಅವ್ರಿಗೇನು DK ಶಿವಕುಮಾರ್ ಅವ್ರ ಜೊತೆಗೆ ಇರ್ಸುಮುರ್ಸಿಲ್ಲ. ಪ್ರಿಯಾಂಕ್ ಖರ್ಗೆ ಡೆಫಿನೆಟ್ಲಿ ಅವರು ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅನ್ನುವಂಥ ಪ್ಲಸ್ ಪಾಯಿಂಟ್ ಬೇರೆ. ಯತೀಂದ್ರ ಸಿದ್ದರಾಮಯ್ಯ ಓನ್ಲಿ ಬಿಕಾಸ್ ಅವ್ರ ತಂದೆ ಪದತ್ಯಾಗ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಗ್ಯಾರಂಟಿಗಳಿಗೋಸ್ಕರ ಲಕ್ಷ್ಮಿ ಮೇಡಮ್ ಬೇಕೇ ಬೇಕು. ಅಂಡ್ ಅವರು ಕೊಟ್ಟಂತ ಕೆಲಸವನ್ನ ತುಂಬಾ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಇದ್ದಾರೆ ಕೂಡ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆಗೂ ಕೂಡ ಒಂದು ಉತ್ತಮ ಬಾಂಧವ್ಯ ಇದೆ. ಇವನ್ DK ಶಿವಕುಮಾರ್ ಅವ್ರಿಗೂ ಕೂಡ ಆಪ್ತರಾಗಿರೋದ್ರಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸಂಪುಟದಲ್ಲಿ ತೆಗೆದುಕೊಳ್ಳದೆ ಇರೋದಕ್ಕೆ ಯಾವ ಸಕಾರಣನೂ ಇಲ್ಲ. ಶಿ ಇಸ್ ಡೂಯಿಂಗ್ ಗುಡ್. ಅಂಡ್ ಕೃಷ್ಣ ಬೈರೇಗೌಡ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇವರು. ಯಾಕಂದ್ರೆ ಸಚಿವರಾಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಹಿಂದಿನ ಸಚಿವ ಸಂಪುಟದಲ್ಲಿ ನಂಬರ್ 1 ರ್ಯಾಂಕ್ ಕೃಷ್ಣ ಬೈರೇಗೌಡರಿಗೆ. ಹೀಗಾಗಿ ಡೆಫಿನೆಟ್ಲಿ DK ಶಿವಕುಮಾರ್ ಅವರು ಅವ್ರನ್ನ ಇಟ್ಕೊಳ್ತಾರೆ. KJ ಜಾರ್ಜ್ ಪವರ್ ಮಿನಿಸ್ಟರ್ ಆಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಹೈಕಮಾಂಡ್ಗೂ ಅತ್ಯಾಪ್ತರು. DK ಶಿವಕುಮಾರ್ ಅವ್ರಿಗೂ ಜೊತೆನೂ ಏನು ಅಂತ ಏನು ವೈರುಧ್ಯ ಏನಿಲ್ಲ. ಸಿದ್ದರಾಮಯ್ಯನವ್ರಿಗೆ ಆಪ್ತರು. ಬಟ್ ಅದರ್ವೈಸ್ ಆಲ್ಸೋ ಹಿ ವಾಸ್ ಅ ಗುಡ್ ಮಿನಿಸ್ಟರ್. ಅಂಡ್ ಪವರ್ ಖಾತೆ ಅವರದ್ದು ಅದ್ರಲ್ಲಿ ಚೆನ್ನಾಗಿ ನಿಭಾಯಿಸಿದ್ರು. ಮುಂದೇನೂ ಅವ್ರಿಗೆ ಅದೇ ಖಾತೆ ಕೊಡ್ಬೋದು ಅಂತ ಅನ್ಸುತ್ತೆ. ನೆಕ್ಸ್ಟ್ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಒಳ್ಳೆ ಮಾರ್ಕ್ಸ್ ಕಾರ್ಡ್ ಇದೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಅವರು ಕೂಡ. ರಾಮಲಿಂಗಾರೆಡ್ಡಿ ಯಾವುದೇ ಸಚಿವ ಸಂಪುಟಕ್ಕೆ ಒಂದು ಅಸೆಟ್ ಇದ್ದ ಹಾಗೆ. ಸೊ ಮೋಸ್ಟ್ ಡಿಸರ್ವಿಂಗ್ 9 ಜನ. ಹೊಸ ಮುಖ ಮಾತ್ರ ಯತೀಂದ್ರ ಸಿದ್ದರಾಮಯ್ಯ ಅಷ್ಟೇ. ಬಿಕಾಸ್ ಅವ್ರ ತಂದೆ ಅವರು ಪದತ್ಯಾಗ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ. ಅವರು ಮಂತ್ರಿ ಆದ್ಮೇಲೆ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದನ್ನ ಅಪ್ರಿಶಿಯೇಟ್ ಮಾಡಬಹುದು ಅಂತ ಅನ್ಸುತ್ತೆ. ಸೊ ಹೀಗಾಗಿ ಇವರು 9 ಜನ ನಾಳಿದ್ದು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಬಟ್ ಒಂದಿದೆ ಇದರಲ್ಲಿ, ಏನು ಅಂತಂದ್ರೆ ಈ ಜಾರ್ಜ್ ಅವರು ಪವರ್ ಮಿನಿಸ್ಟರ್ ಆಗಿದ್ದಂಥವ್ರು. ನಮಗೂ ಒಂದ್ ಸ್ವಲ್ಪ ಪವರ್ ಮಿನಿಸ್ಟ್ರಿಯ ಹಿನ್ನೆಲೆಯಿಂದ ನಾವು ಬಂದಿದ್ರಿಂದ ದಯವಿಟ್ಟು ಎಲ್ಲವನ್ನು ಖಾಸಗೀಕರಣ ಮಾಡಕ್ ಹೋಗ್ಬೇಡಿ. ಬಹಳಷ್ಟು ಜನರ ಬಾಳು ಬೀದಿಗೆ ಬರುತ್ತೆ. ಹೌದಾ? ನಾನು ಕೂಡ ಒಬ್ಬ KPC ಎಂಪ್ಲಾಯ್ ಮಗಳು. ಸೊ ಹೀಗಾಗಿ ನೀವು ಎಲ್ಲವನ್ನು ಖಾಸಗಿ ಮಾಡ್ತಾ ಹೋದ್ರೆ, ಈಗ ನೀವು ಮೇಕೆದಾಟು ಖಾಸಗಿ ಮಾಡಕ್ ಹೋಗ್ತಾ ಇದ್ದೀರಿ. ಅಂಡ್ ಸೋಲಾರ್ನು ಖಾಸಗಿಗೆ ಅವ್ರಿಗೆ ಕೊಟ್ರಿ. ಬರುವಂತಹ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇಂದ ಮಾಡಬಹುದಾದಂತಹ ಹಲವಾರು ಪ್ರಾಜೆಕ್ಟ್ಗಳನ್ನ ನೀವು ಖಾಸಗಿ ಅವ್ರಿಗೆ ಕೊಡ್ತಾ ಇದ್ದೀರಿ. ಅಂಡ್ DK ಶಿವಕುಮಾರ್ ಆಲ್ಸೋ ಬಿಸ್ನೆಸ್ ಮೈಂಡ್ ಸೆಟ್ ಇರೋರು. ದಯವಿಟ್ಟು ನೀವು ಖಾಸಗಿಗಳಿಗೆ ದೊಡ್ಡ ಪವರ್ ಪ್ಲಾಂಟ್ ಅವು ಇವು ಕೊಟ್ಟು ಜನರ ಯಾರು ಈ ಒಂದು ಸರ್ಕಲ್ನಲ್ಲಿ ಅಥವಾ ಈ ಒಂದು ಕುಟುಂಬದಲ್ಲಿ ಇದ್ದಾರೆ ಅವ್ರಿಗೆ ಮಾತ್ರ ದ್ರೋಹ ಮಾಡಕ್ ಹೋಗ್ಬೇಡಿ ಅಷ್ಟೇ. ಎಲ್ಲ ಖಾಸಗೀಕರಣ ಮಾಡಕ್ ಹೋಗಬೇಡಿ.